ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾಶನ್ ಬ್ಲಾಗ್ಸ್. ಇವತ್ತೊಂದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಆಗುವಂಥ ಜೋಳದ ದೋಸೆನ ಹೇಗೆ ಮಾಡೋದು ಅಂತ ಹೇಳ್ತಿದ್ದೇನೆ. ತುಂಬ ಅಂದರೆ ತುಂಬ ನ್ಯೂಟ್ರಿಷನ್ ಇರುತ್ತಲ್ವ, ಒಳ್ಳೇದಲ್ವ ಬಾಡಿಗೆ. ಸೊ ಹಾಗಾಗಿ ಈ ರೀತಿಯಾಗಿ ದೋಸೆ ಮಾಡ್ಕೊತೀನಿ, ತುಂಬ ರುಚಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ಮೇಯ್ನಾಗಿ ಫಸ್ಟು 1 ಕಪ್ಪು ಜೋಳನ ತೊಗೋಬೇಕು. ಜೋಳ ಕ್ಲೀನಾಗಿ ವಾಶ್ ಮಾಡಿಟ್ಕೊಳ್ಳಿ. ಜೋಳ 1 ಕಪ್ಪು ಉದ್ದಿನಬೇಳೆ, ಹಾಫ್ ಕಪ್ ಆದರೂ ನಡೆಯುತ್ತೆ. 1 ಕಪ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಮೆಂತ್ಯ, 1 ಟೇಬಲ್ ಸ್ಪೂನ್ ಕಡಲೆ ಇದ್ದರೂ ಸಹ ಸೇರಿಸ್ಕೊಳ್ಳಿ. ಹಾಗೆ 1.5 ಕಪ್ಪಷ್ಟು ಅಕ್ಕಿ. ಈ ಮೂರನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬೆಳಗ್ಗೆ ನೆನೆ ಹಾಕಬೇಕು. ನೀವು ನಾಳೆ ಮಾಡೋದಾದರೆ ಇವತ್ತು ನೆನೆ ಹಾಕಬೇಕು. ಇದು ಚೆನ್ನಾಗಿ ಒಂದು 6ರಿಂದ 8 ತಾಸು ನೆನಿಬೇಕು. 6ರಿಂದ 8 ತಾಸು ನಂತರ ನೆಂದ ನಂತರ ಸಾಯಂಕಾಲ ಗ್ರೈಂಡ್ ಮಾಡಿ ಇಟ್ಕೋಬೇಕು. ನೋಡಿ ನಾನು ಇವಾಗ ಗ್ರೈಂಡ್ ಮಾಡ್ತಿದ್ದೀನಿ. ಗ್ರೈಂಡ್ ಮಾಡೋದನ್ನು ತೋರಿಸ್ತಾ ಇಲ್ಲಿ. ಸೊ ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ಗ್ರೈಂಡ್ ಮಾಡಿ ಹಿಟ್ಟನ್ನ ಇನ್ನೊಂದು ಪಾತ್ರೆಗೆ ಹಾಕ್ತಿದ್ದೀನಿ. ಈ ರೀತಿ ದೋಸೆ ಮಾಡೋದ್ರಿಂದ ನಾರ್ಮಲಾಗಿ ಮಾಡೋ ದೋಸೆಗೂ ಈ ರೀತಿ ಮಾಡೋ ದೋಸೆಗೂ ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಜೋಳದ ಮಸಾಲ ದೋಸೆ ಅಂತಲೇ ಹೇಳ್ಬೋದು ಇದನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಸಹ ಟ್ರೈ ಮಾಡಿ. ಹಿಟ್ಟೆಲ್ಲ ರುಬ್ಬಿದ ನಂತರ ಓವರ್ನೈಟ್ ಇದನ್ನು ನೆನೆಲಿಕ್ಕೆ ಬಿಡಬೇಕು. ತುಂಬ ಅಂದರೆ ತುಂಬ ಸಾಫ್ಟಾಗಿ ಪ್ಲಫಿಯಾಗಿ ಬಂದಿತ್ತು ನೋಡಿ. ಹಿಟ್ಟನ್ನ ಈ ರೀತಿಯಾಗಿ ತಿಕ್ಕಾಗಿರುತ್ತಲ್ವ ಜೋಳ, ಸೊ ಹಾಗಾಗಿ ನೀಟಾಗಿ ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ನೋಡಿ, ನಾನು ಬೆಳಗ್ಗೆ ಆಲ್ರೆಡಿ ದೋಸೆ ಹಾಕ್ಕೊಟ್ಟಿದ್ದೆ ಮಕ್ಕಳಿಗೆ. ವೀಡಿಯೋ ಮಾಡೋದನ್ನು ನೆನ್ಪು ಮಾಡಿಬಿಟ್ಟಿದ್ದೆ. ಮತ್ತು ವೀಡಿಯೋಗಂತ ಹೇಳಿ ಮತ್ತೊಂದು 2-3 ದೋಸೆ ಹಾಕಿ ತೋರಿಸ್ತಿದ್ದೀನಿ. ಇವಾಗ ತವ ಕಾಯಕ್ಕಿಟ್ಟು ತವಾಗೆ ಈರುಳ್ಳಿ ತೊಗೊಂಡು ಎಣ್ಣೆನ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ದೋಸೆನ ಹಾಕಿದರೆ ಆಯಿತು. ಇದನ್ನ ದೋಸೆ ಸ್ವಲ್ಪ ದಪ್ಪವಾಗಿ ಇರಲಿ, ಏನಕ್ಕಂದರೆ ಇದು ಮಸಾಲೆ ದೋಸೆ ಅಲ್ವಾ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್. ಲೈಕ್ ಮಾಡೋದನ್ನು ಮಾತ್ರ ಮಾಡಬೇಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ, ಆದಷ್ಟು ಸ್ವಲ್ಪ ಲೈಕ್ ಮಾಡಿ ವಿಡಿಯೋಗೆ. ನೀವು ಲೈಕ್ ಕೊಡೋದ್ರಿಂದ ಹೊಸ ವೀಡಿಯೋಸ್ ಮಾಡಲಿಕ್ಕೆ ನನಗೂ ಪ್ರೋತ್ಸಾಹ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತಿದ್ದೀನಿ. ನೋಡಿ, ದೋಸೆ ರೆಡಿ ಆಯಿತು. ಈ ರೀತಿಯಾಗಿ ದೋಸೆ ಮಾಡಿದ್ರೆ ನೀವು ನಾರ್ಮಲಾಗಿ ದೋಸೆ ಯಾವ ರೀತಿ ಹಾಕ್ಕೊತಾರಲ್ವ, ಸೊ ಅದೇ ರೀತಿ ದೋಸೆ ಹಾಕಿದ್ರೆ ಆಯಿತು. ಬಟ್ ಜೋಳನ ಬಳಸಿ ಮಾಡೋದು. ಮಕ್ಕಳು ರೊಟ್ಟಿ ಎಲ್ಲ ತಿಂತಿರೋರಲ್ವ, ಸೊ ಅವರಿಗೆ ಈ ರೀತಿ ಜೋಳದ ಮಸಾಲೆ ದೋಸೆನ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ನೋಡಿ, ಸಖತ್ತಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ಬಾಯ್ ಆಲ್.